Hello everyone, welcome back to my channel. ಸ್ನೇಹಿತರೆ, ಇಂಗ್ಲೀಷ್ ಮಾತಾಡಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ನಮಗೆ ಇಂಗ್ಲೀಷ್ ಎಷ್ಟೇ ಓದಿದ್ರು ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ತಲೆಗೆ ಹತ್ತಾ ಇಲ್ಲ. ಒಂದು ಸೆಂಟೆನ್ಸ್ ಮಾಡೋಕ್ಕೆ ನಮಗೆ ಗೊತ್ತಾಗ್ತಾ ಇಲ್ಲ. ಸೆಂಟೆನ್ಸ್ ಮಾಡಿದ್ರು ಅದನ್ನು ಮುಂದುವರ್ಸೋಕ್ಕೆ ಗೊತ್ತಾಗ್ತಾ ಇಲ್ಲ. ಸ್ಟಾರ್ಟ್ ಮಾಡಿದ್ರೆ ಮುಂದುವರ್ಸೋಕ್ಕೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ಎಷ್ಟೋ ಪದಗಳು ನಮಗೆ ನೆನಪಲ್ಲಿ ಉಳಿತಾ ಇಲ್ಲ. ಹೇಗೆ ಮಾತಾಡಬೇಕು ಅನ್ನೋದು ಬೇಸಿಕ್ ಆಗಿ ನಮಗೆ ಗೊತ್ತಿಲ್ಲ ಅಂತ ನೀವು ಪಶ್ಚಾತ್ತಾಪ ಪಡ್ತಾ ಇದ್ದೀರಾ? ಆ ಸಮಸ್ಯೆ ನಿಮಗಿದೆಯಾ? ಅಥವಾ ಆ ಥರ ನಮಗೆ ಕಲೀಲಿಕ್ಕೆ ಆಗ್ತಿಲ್ವಲ್ಲ ಅಂತ ಪಶ್ಚಾತ್ತಾಪ ಪಡ್ತಾ ಇದ್ದೀರಾ? ಸೊ ಹೆದರ್ಕೋಬೇಡಿ, ನಿಮಗೆ ಇವತ್ತೊಂದು ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ. ಅಂದರೆ ಏನಿಲ್ಲ, ಒಂದು ಸೆಂಟೆನ್ಸ್ ಸ್ಟಾರ್ಟ್ ಮಾಡಿ ಅದನ್ನು ಕಂಟಿನ್ಯೂ ಮಾಡೋದು ಹೇಗೆ. ಸೆಂಟೆನ್ಸ್ ಸ್ಟಾರ್ಟ್ ಮಾಡಲಿಕ್ಕೆ ನಾವೇನೋ ಸ್ಟಾರ್ಟ್ ಮಾಡಿಬಿಡ್ಬೋದು, ಆದರೆ ಕಂಟಿನ್ಯೂ ಮಾಡೋದು ಹೇಗೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಈ ಒಂದು ಮುಖ್ಯವಾದ ವಿಷಯವನ್ನು ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆ ಇದರಿಂದ ಉಪಯೋಗ ಆಗುತ್ತೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಾವು ಹಾಕುವ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಇಂಗ್ಲೀಷನ್ನ ಫ್ರೀಯಾಗಿ ಕಲಿಬೋದು. ಆಲ್ರೈಟ್, ಸೊ ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಹಾಗೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಆಸ್ ಯೂಶುವಲ್ ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. Yes, what else? So, shall we dive into the video? ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ, ಸೊ ನಾನೇನು ಹೇಳಿದೆ ನಿಮಗೆ, ಸಿಂಪಲ್ ಮೆಥಡ್. ಸ್ಟಾರ್ಟ್ ಮಾಡೋಕ್ಕೆ ಪ್ರಾಬ್ಲಮ್ ಇತ್ತು ಕೆಲವರಿಗೆ. ಸ್ಟಾರ್ಟ್ ಮಾಡೋದು ಹೇಗೆ ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಸ್ಟಾರ್ಟ್ ಮಾಡಿದ ನಂತರ ನಾವು ಕಂಟಿನ್ಯೂ ಮಾಡೋದು ಹೇಗೆ. ಸ್ಟಾರ್ಟ್ ಏನೋ ಮಾಡಿಬಿಡ್ತೀವಿ. ಉದಾಹರಣೆಗೆ ಐ ಆಮ್, ಓಕೆ, ಐ ಹ್ಯಾವ್, ಅಥವಾ ಐ ಡಿಡ್ ನಾಟ್, ಆರ್ ಐ ವೋಂಟ್, ಆರ್ ಐ ವಿಲ್ ನಾಟ್. ಇವೆಲ್ಲ ಸ್ಟಾರ್ಟಿಂಗ್ ಫ್ರೇಸಸ್. ಅದಾದಮೇಲೆ ನಾವು ಏನು ಮಾಡಬೇಕು? ಸೊ ಈ ಕ್ಲಾಸಲ್ಲಿ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ ಅಂದರೆ, ಜಸ್ಟ್ ಕಾಮನ್ ಕನ್ಫ್ಯೂಸಿಂಗ್ ಸ್ಪೋಕನ್ ಇಂಗ್ಲೀಷ್ ಸೆಂಟೆನ್ಸಸ್. ಕನ್ಫ್ಯೂಸ್ ಆಗುತ್ತೆ. ಸೊ ಇದು ಹಿಂಗೆ ಹೇಳಬೇಕಾ ಹಂಗೆ ಹೇಳಬೇಕಾ ಅಂತ. ಓಕೆ, ಸೊ ಬೇಸಿಕ್ಲಿ ನಾವು ಫಸ್ಟ್ ಒಂದು ಪ್ಯಾಟ್ರನ್ ತಗೊಳ್ಳೋಣ. ಒಂದು ಪ್ಯಾಟ್ರನಲ್ಲಿ ಏನಿದೆ ಅಂತ ನೋಡೋಣ. ನೋಡಿ ಇಲ್ಲಿ, ಸೊ ಇಲ್ಲಿ 3 ಥರದ ಸೆಂಟೆನ್ಸ್ ಇದೆ ನಿಮಗೆ. ಓಕೆ, ಸೊ ಒಂದು ಐ ಹ್ಯಾವ್ ಅ ಕಾರ್, ಐ ಹ್ಯಾವ್ ಅ ಕಾರ್, ಐ ಹ್ಯಾವ್, ಸೇಮ್ ಅಲ್ಲೇನು ಐ ಹ್ಯಾವ್ ಯೂಸ್ ಮಾಡಿದ್ವಿ. ಐ ಹ್ಯಾವ್ ಇಲ್ಲಿ ಐ ಹ್ಯಾವ್ ಟು ಡ್ರೈವ್, ಐ ಹ್ಯಾವ್ ಡ್ರಿವನ್ ಅ ಕಾರ್. ಸೊ ಬೇಸಿಕಲಿ ನಮಗೆ ಸ್ಟಾರ್ಟ್ ಮಾಡೋದು, ಆಮೇಲೆ ಕಂಟಿನ್ಯೂ ಮಾಡೋದು ಹೇಗೆ. ಐ ಹ್ಯಾವ್ ಸ್ಟಾರ್ಟ್ ಮಾಡಿದ್ದೀರಿ. ಐ ಹ್ಯಾವ್ ಆದಮೇಲೆ ನಿಮ್ಮ ಹತ್ರ ಏನಾದರೂ ಒಂದು ವಸ್ತು ಇದೆ ಅಂತ ನೀವು ಹೇಳೋಕ್ಕೆ, ಐ ಹ್ಯಾವ್ ಅ ಕಾರ್, ಐ ಹ್ಯಾವ್ ಅ ಬುಕ್, ಐ ಹ್ಯಾವ್ ಅ ವಾಚ್, ಐ ಹ್ಯಾವ್ ಅ ರಿಂಗ್, ಐ ಹ್ಯಾವ್ ಅ ಪೆನ್, ಈ ಥರ ಹೇಳ್ಬೋದು. ನಮ್ಮ ಹತ್ರ ಏನಿದೆ ಅದನ್ನು ಐ ಹ್ಯಾವ್. ಬಟ್ ಐ ಹ್ಯಾವ್ ಆದಮೇಲೆ ನೀವು ಮತ್ತೆ ಟು ಹಾಕಿದ್ರೆ, ಸೊ ನಾವು ಕಂಟಿನ್ಯೂ ಮಾಡೋದು, ಸೆಂಟೆನ್ಸನ್ನು ಕಂಟಿನ್ಯೂ ಮಾಡೋದು ವಿತ್ ದ ಸೇಮ್ ಫ್ರೇಸ್. ಐ ಹ್ಯಾವ್, ಅಲ್ಲೂ ಐ ಹ್ಯಾವ್ ಇದೆ, ಇಲ್ಲೂ ಐ ಹ್ಯಾವ್ ಇದೆ. ಟು ಹಾಕಿದಾಗ ಏನು ಮಾಡಬೇಕು? ಐ ಹ್ಯಾವ್ ಟು ಗೋ, ಐ ಹ್ಯಾವ್ ಟು ರೀಡ್, ಐ ಹ್ಯಾವ್ ಟು ಸ್ಟಡಿ, ರೈಟ್? ಸೊ ಟು ಆದಮೇಲೆ ನಾವು ಕಾಮನ್ ಆಗಿ ಏನು ಯೂಸ್ ಮಾಡ್ತೀವಿ? ಐ ಹ್ಯಾವ್ ಟು ಆದಮೇಲೆ ನಾವು ಕಾಮನ್ ಆಗಿ ನಾವು ಏನು ಆ್ಯಕ್ಷನ್ ಮಾಡ್ತೀವಿ ಆ ಆ್ಯಕ್ಷನ್ನ ಹೇಳ್ತೀವಿ ನಾವು. ಐ ಹ್ಯಾವ್ ಟು ಡ್ರೈವ್. ಈಗ ನನ್ನ ಹತ್ರ ಒಂದು ಕಾರ್ ಇದೆ. ನನ್ನ ಹತ್ರ ಕಾರ್ ಇದ್ಮೇಲೆ ನಾನು ಯಾತಕ್ಕೆ ಕಾರ್ ತೊಗೊಂಡಿರೋದು? ಓಡಿಸ್ಲಿಕ್ಕೆ. ಸೊ ಐ ಹ್ಯಾವ್ ಟು ಡ್ರೈವ್. ಸೊ ನನ್ನ ಹತ್ರ ಅಥವಾ ನನ್ನ ಬಳಿ ಅಥವಾ ನನ್ನ ಕೂಟ ಒಂದು ಕಾರ್ ಇದೆ. ಆ ಕಾರ್ನ ನಾನೇನು ಮಾಡಬೇಕು? ನಾನು ಓಡಿಸಬೇಕು. ಸೊ ಬೇಕು, ಓಡಿಸಬೇಕು. ಐ ಹ್ಯಾವ್ ಟು ಡ್ರೈವ್ ದ್ಯಾಟ್ ಕಾರ್. ಇಲ್ಲಾಂದ್ರೆ ಕಾರ್ ಯಾಕೆ ತೊಗೊಳ್ತೀರಾ? ಬೈಕ್ ಯಾಕೆ ತೊಗೊಳ್ತೀರಾ? ರೈಟ್? ಸೊ ನೆಕ್ಸ್ಟ್ ಇನ್ನೊಂದು ಇದರಲ್ಲಿ ನೋಡಿ, ಐ ಹ್ಯಾವ್, ಸೇಮ್ ಫ್ರೇಸ್, ಸ್ಟಾರ್ಟ್ ಮಾಡೋದು ಐ ಹ್ಯಾವ್. ಇಲ್ಲಿ ಡ್ರೈವ್ ಇರೋದು ಡ್ರಿವನ್ ಆಗಿದೆ. ಐ ಹ್ಯಾವ್ ಡ್ರಿವನ್ ಅ ಕಾರ್. ನಾನು ಕಾರ್ ಓಡಿಸ್ಬೇಕು, ಐ ಹ್ಯಾವ್ ಟು ಡ್ರೈವ್ ಅ ಕಾರ್. ನನ್ನ ಬಳಿ ಕಾರ್ ಇದೆ, ಐ ಹ್ಯಾವ್ ಅ ಕಾರ್. ನಾನು ಕಾರನ್ನು ಓಡಿಸಿದ್ದೀನಿ, ಐ ಹ್ಯಾವ್ ಡ್ರಿವನ್ ಅ ಕಾರ್. ಓಕೆ, ಸೊ ದಿಸ್ ಇಸ್ ದ ಬೇಸಿಕ್ ಥಿಂಗ್. ಐ ಹ್ಯಾವ್ ಏನೋ ಗೊತ್ತು, ಹ್ಯಾವ್ ಆದಮೇಲೆ ಏನು ಯೂಸ್ ಮಾಡಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಐ ಹ್ಯಾವ್ ಅ ಕಾರ್, ನನ್ನ ಬಳಿ ಕಾರ್ ಇದೆ. ಐ ಹ್ಯಾವ್ ಟು ಯೂಸ್ ಮಾಡ್ತೇವೆ. ಐ ಹ್ಯಾವ್ ಟು, ನನಗೆ ಮಾಡಲೇಬೇಕು ಅಥವಾ ನಾನು ಹೋಗಲೇಬೇಕು. ಸೊ ಐ ಹ್ಯಾವ್ ಟು, ನಾನು ಕಾರ್ ಓಡಿಸಬೇಕು. ಸಿ, ಐ ವಾಂಟ್ ಟು ಡ್ರೈವ್ ಎ ಕಾರ್. ಐ ವಾಂಟ್ ಟು ಡ್ರೈವ್ ಎ ಕಾರ್ ಅಂದರೆ ನಾನು ಕಾರ್ ಓಡಿಸ್ಲಿಕ್ಕೆ ಬಯಸ್ತೀನಿ.
ಐ ವಾಂಟ್ ಟು ಬೇರೆ, ಐ ಹ್ಯಾವ್ ಟು ಬೇರೆ, ಐ ನೀಡ್ ಟು, ಐ ಕುಡ್, ಐ ಮೇ, ಇದೆಲ್ಲ ಬೇರೆ ಬೇರೆ ಇರುತ್ತೆ. ಸೊ ನಾವು ಹ್ಯಾವ್ ಟು ಅಂತ ತೊಗೊಂಡಾಗ ಏನಾಗುತ್ತೆ, ನಾನು ಕಾರ್ ಐ ವಾಂಟ್ ಟು ಡ್ರೈವ್ ಎ ಕಾರ್, ನನಗೆ ಕಾರ್ ಓಡಿಸ್ಲಿಕ್ಕೆ ಬಯಕೆ ಇದೆ, ನನಗಿಷ್ಟ ಇದೆ, ಐ ವಾಂಟ್ ಟು ಡ್ರೈವ್ ಎ ಕಾರ್ ನಾವು. ಐ ಹ್ಯಾವ್ ಟು ಅಂದರೆ ನಾನು ಕಾರ್ ಓಡಿಸಬೇಕು. ಓಕೆ ರೈಟ್. ಸೊ ಐ ಹ್ಯಾವ್ ಡ್ರಿವನ್ ಕಾರ್ ಅಂದರೆ ನಾನು ಕಾರ್ ಓಡಿಸಿದ್ದೀನಿ. ಸೊ ನಾನು ಇದನ್ನು ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅರ್ಥ ಆಗಲಿ, ಪದೇ ಪದೇ ಹೇಳಿದಾಗ ನಿಮಗೆ ಸ್ವಲ್ಪ ವಿಷಯ ಅರ್ಥ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಎಕ್ಸಾಂಪಲ್ ನೋಡಿ, ಐ ಹ್ಯಾವ್ ಅ ಜಾಬ್ ಮತ್ತು ಫ್ರೇಸ್ ಐ ಹ್ಯಾವ್ ಎ ತೊಗೊಳ್ತಾ ಇದ್ದೀವಿ. ಐ ಹ್ಯಾವ್ ಅ ಜಾಬ್, ನನಗೊಂದು ಕೆಲಸ ಇದೆ. ಕೆಲಸ ಇದ್ಮೇಲೆ ಏನು ಮಾಡಬೇಕು, ಕೆಲಸ ಮಾಡಬೇಕು ತಾನೆ. ಸೊ ಅದಕ್ಕೆ ನಾವು ನಾನು ಕೆಲಸ ಮಾಡಬೇಕು, ಐ ಹ್ಯಾವ್ ಟು ವರ್ಕ್, ನಾನು ಕೆಲಸ ಮಾಡಬೇಕು. ಸಿ ಐ ಶುಡ್ ವರ್ಕ್ ಅಂತಲೂ ಹೇಳೋದು ಓಕೆನೆ, ಬಟ್ ಐ ಹ್ಯಾವ್ ಟು, ಶುಡ್ಗಿಂತ ಒಂದು ಕೈ ಮೇಲೆ ನಾನು ಕೆಲಸ ಮಾಡಲೇಬೇಕು, ಕೆಲಸ ಇದ್ದ ಮೇಲೆ ಕೆಲಸ ಮಾಡಲೇಬೇಕು. ಸೊ ಇಲ್ಲಿ ನೀವು ಓಡಿಸಲೇಬೇಕು, ಮಾಡಲೇಬೇಕು ಅಂತಲೂ ಹೇಳ್ಬೋದು, ಬಟ್ ಜನರಲ್ ಆಗಿ ನಾವು ಹೀಗೆ ಹೇಳ್ತೀವಿ, ಐ ಹ್ಯಾವ್ ಟು ವರ್ಕ್, ನಾನು ಕೆಲಸ ಮಾಡಬೇಕು. ಅಗೇನ್ ಐ ಹ್ಯಾವ್ ಆದಮೇಲೆ ಏನು ಯೂಸ್ ಮಾಡಿದ್ದೀವಿ, ವರ್ಕ್ಡ್. ಐ ಹ್ಯಾವ್ ವರ್ಕ್ಡ್, ನಾನು ಕೆಲಸ ಮಾಡಿದ್ದೀನಿ. ಇದನ್ನು ಅರ್ಥ ಮಾಡ್ಕೊಳ್ಳಿ, ಕರೆಕ್ಟಾಗಿ ಅರ್ಥ ದೀನಿ, ನಾನು ಕೆಲಸ ಮಾಡಿದ್ದೀನಿ. ಐ ಹ್ಯಾವ್ ಟು ವರ್ಕ್, ನಾನು ಕೆಲಸ ಮಾಡಬೇಕು. ಐ ಹ್ಯಾವ್ ಅ ಜಾಬ್, ನಾನು ಐ ಹ್ಯಾವ್ ಅ ವರ್ಕ್ ಅಂತ ಹೇಳಲ್ಲ, ಕಾಮನ್ ಆಗಿ ಐ ಹ್ಯಾವ್ ಅ ಜಾಬ್ ಅಂತ ಹೇಳ್ತೀವಿ, ನನ್ನ ಹತ್ರ ಜಾಬ್ ಇದೆ. ಅಗೇನ್ ಒನ್ ಮೋರ್ ಎಕ್ಸಾಂಪಲ್, ಐ ಹ್ಯಾವ್ ಏನಿದೆ, ನನಗೊಂದು ಮೀಟಿಂಗ್ ಇದೆ, ಐ ಹ್ಯಾವ್ ಅ ಮೀಟಿಂಗ್, ನಾನು ಮೀಟಿಂಗನ್ನು ಅಟೆಂಡ್ ಮಾಡಬೇಕು. ಐ ಹ್ಯಾವ್ ಟು ಅಟೆಂಡ್ ದ ಮೀಟಿಂಗ್, ಐ ಹ್ಯಾವ್ ಅ ಮೀಟಿಂಗ್, ಐ ಹ್ಯಾವ್ ಟು ಅಟೆಂಡ್ ದ ಮೀಟಿಂಗ್. ಆದರೆ ನಾನು ಮೀಟಿಂಗ್ ಅಟೆಂಡ್ ಮಾಡಿದ್ದೀನಿ, ಮೀಟಿಂಗ್ ಆಲ್ರೆಡಿ ಅಟೆಂಡ್ ಮಾಡಿದ್ದೀನಿ ನಾನು. ಸೊ ಹೌ ಡು ಯು ಸೇ ದಟ್, ಐ ಹ್ಯಾವ್ attended, I have attended the meeting, I have attended the meeting. ಸೊ ಇಲ್ಲಿ ಏನು ಗಮನಿಸಿದ್ದೀರಾ, ಇಲ್ಲಿ ಏನಿದೆ, ಕಾರ್. ಕಾರ್ ಅನ್ನೋದು ಒಂದು ವಸ್ತು, ವಿಷಯ ಅಥವಾ ಒಂದು ಏನಾದರೂ ಆಗಿರ್ಬೋದು, ವಸ್ತು, ವಿಷಯ, ವ್ಯಕ್ತಿ, ಪ್ಲೇಸ್ ಏನಾದರೂ ಆಗಿರ್ಬೋದು. ಓಕೆ, ಇಲ್ಲೇನು ಮಾಡ್ತೀವಿ ನಾವು, ಡ್ರೈವ್ ಅಂತ ಏನು ಯೂಸ್ ಮಾಡ್ತೀವಿ, ಐ ಮೀನ್ ಆ್ಯಕ್ಷನ್ ಏನು ಯೂಸ್ ಮಾಡ್ತೀವಿ, ಹ್ಯಾವ್ ಟು ಆದಮೇಲೆ ಆ್ಯಕ್ಷನ್ ಯೂಸ್ ಮಾಡ್ತೀವಿ. ಇಲ್ಲಿ ನಾವು ಹ್ಯಾವ್ ಟು ಆದಮೇಲೆ ಐ ಹ್ಯಾವ್ ಟು ಎ ಕಾರ್ ಅಲ್ಲ, ಅಥವಾ ಇಲ್ಲಿ ನಾವು ಐ ಹ್ಯಾವ್ ಟು ಡ್ರೈವ್ ಅಲ್ಲ. ಸೊ ಸಿ ಐ ಹ್ಯಾವ್ ಡ್ರೈವ್ ಅಲ್ಲ, ಟು ಯೂಸ್ ಮಾಡ್ಬೇಕು ನೀವು ಅಲ್ಲಿ ಹ್ಯಾವ್ ಹಾಕಿದ್ರೆ, ಇಲ್ಲಿ ಇರೋ ಹಾಗೇನೆ. ಇಲ್ಲಿ ನಾವು ಏನು ಯೂಸ್ ಮಾಡ್ತೀವಿ, ಡ್ರಿವನ್. ಸಿ ಡ್ರೈವ್, ಡ್ರೋವ್, ಡ್ರಿವನ್, ಡ್ರೈವ್, ಡ್ರೋವ್, ಡ್ರಿವನ್. ಸೊ ನಾವು ಕನ್ನಡದಲ್ಲಿ ಡ್ರೈವ್ ಅಂದರೆ ಓಡಿಸ್ತೀನಿ, ನಾನು ಡೈಲಿ ಕಾರ್ ಓಡಿಸ್ತೀನಿ. ಐ ಡ್ರೈವ್ ಅ ಕಾರ್ ಎವ್ರಿ ಡೇ, ಆರ್ ಐ ಡ್ರೈವ್ ಅ ಕಾರ್ಸ್ ಎವ್ರಿ ಡೇ. ನಾನು ಓಡಿಸ್ಬೇಕು, ಐ ಹ್ಯಾವ್ ಟು ಡ್ರೈವ್ ಕಾರ್ ಎವ್ರಿ ಡೇ ಬಿಕಾಸ್ ದ್ಯಾಟ್ಸ್ ಮೈ ಜಾಬ್. I am a driver, I am a cab driver, so I have to drive cars every day. ನಾನು ಕಾರ್ ಓಡಿಸಿದ್ದೀನಿ. ಐ ಹ್ಯಾವ್ ಡ್ರಿವನ್ ಮೆನಿ ಕಾರ್ಸ್, ಐ ಹ್ಯಾವ್ ಡ್ರಿವನ್ ಮೆನಿ ಕಾರ್ಸ್, ನಾನು ತುಂಬ ಕಾರ್ ಓಡಿಸಿದ್ದೀನಿ ಅಂತ ಹೇಳೋದಾದರೆ ಐ ಹ್ಯಾವ್ ಡ್ರಿವನ್. ಓಕೆ, ಸೊ ಅದೇ ಥರ ಇಲ್ಲಿ ಒಂದೊಂದು ಓಡಿಸಿದ್ದೀನಿ. ಈಗ ನಾನು ಇಲ್ಲಿ ನೋಡಿ, ನನ್ನ ಹತ್ರ ಕಾರ್ ಇದೆ, ಓಡಿಸಬೇಕು, ಐ ಹ್ಯಾವ್ ಟು ಡ್ರೈವ್. ಇಲ್ಲಿ ಹ್ಯಾವ್ ಡ್ರಿವನ್, ಓಡಿಸಿದ್ದೀನಿ. ಸೊ ಒಂದು ಪದಕ್ಕೆ ಓಡಿಸಿದ್ದೀನಿ, ಓಡಿಸ್ದೆ, ಓಡಿಸ್ಬೇಕು, 3 ಥರ ಇದೆ ತಾನೆ ಕನ್ನಡದಲ್ಲೂ. ಓಡಿಸಿದ್ದೀನಿ, ಓಡಿಸ್ಬೇಕು, ಓಡಿಸ್ತಾ ಇದ್ದೀನಿ, ಇದೆಲ್ಲ ಜಾಸ್ತಿ. ಅಂದರೆ ನಾವು ಬೇರೆ ಥರ ತೊಗೊಂಡಾಗ ಎಲ್ಲ ಟೆನ್ಸ್, ಈಗ ಓಡಿಸ್ತೀನಿ, ಓಡಿಸ್ತಾ ಇದ್ದೀನಿ, ಓಡಿಸ್ತಾ ಇದ್ದೆ, ಇವೆಲ್ಲ ಬೇರೆ, ಅದು ಟಾಪಿಕ್ ಬೇರೆ. ನಾನು ಹೇಳ್ತಾ ಇರೋದು ನೀವು ಹ್ಯಾವನ್ನು ಯೂಸ್ ಮಾಡಿಕೊಂಡು ಐ ಹ್ಯಾವ್ಗೆ ಟು ಸೇರಿಸಿದಾಗ ಡ್ರೈವ್ ಅಂತ ಹಾಕ್ತೀವಿ, ಟು ಸೇರಿಸ್ತಿಲ್ಲ ಅಂದರೆ ಡ್ರಿವನ್ ಅಂತ ಹಾಕ್ತೀವಿ. ಹಾಗಾದರೆ ಡ್ರೋವ್ ಯಾಕಿಲ್ಲ ಸರ್ ಅಂತ ಹೇಳಿದ್ರೆ, ಡ್ರೋವ್ ಬರಬೇಕಾದ್ರೆ ನಾವು ಹ್ಯಾವ್ ಯೂಸ್ ಮಾಡಲ್ಲ. 8 ಬರಬೇಕಾದ್ರೆ ಹ್ಯಾವ್ ಯೂಸ್ ಮಾಡಲ್ಲ. ಸೊ ಹ್ಯಾವ್ ಯೂಸ್ ಮಾಡಿದಾಗ ನಾವೇನು ಮಾಡ್ತೀವಿ, ಥರ್ಡ್ ಫಾರ್ಮ್ ಹಾಕ್ತೀವಿ, V3 ಅಂತ ಹೇಳ್ತೀವಿ ಅದಕ್ಕೆ. ಓಕೆ, ಸ್ಪೀಕ್, ಸ್ಪೋಕನ್ ಅನ್ನೋದು ಥರ್ಡ್ ಫಾರ್ಮ್. ಈಗ ಹೇಗೆ ನಾವು ಓಡಿಸ್ತೀನಿ, ಓಡಿಸ್ದೆ, ಓಡಿಸಿದ್ದೀನಿ, ದೀನಿ ಏನು ಬರುತ್ತೆ ಅದೆಲ್ಲ ಥರ್ಡ್ ಫಾರ್ಮಲ್ಲಿ ಬರುತ್ತೆ. ಸೊ ಡ್ರಿವನ್, ಸ್ಪೋಕನ್, ಬ್ರೋಕನ್, ವರ್ಕ್. ಕೆಲವು ಫಾರ್ಮ್ಸು ನಿಮಗೆ ವರ್ಕ್ಡ್ ಅಂತಲೇ ಇರುತ್ತೆ, ಪ್ಲೇಡ್ ಅಂತಲೇ ಇರುತ್ತೆ. ಸೊ ಈ ಸಣ್ಣ ವಿಷಯಗಳನ್ನೆಲ್ಲ ತಿಳ್ಕೊಂಡ್ರೆ ಮಾತ್ರ ನಮಗೆ ಕ್ಲಾರಿಟಿ ಸಿಗುತ್ತೆ. ಸೆಂಟೆನ್ಸಲ್ಲಿ ಒಂದಕ್ಕೆ ಏನು ಹೇಳಬೇಕು ಅನ್ನೋದು ಕ್ಲಾರಿಟಿ ಸಿಗುತ್ತೆ. ಓಕೆ, ಸೊ ಒಂದಷ್ಟು ಎಕ್ಸಾಂಪಲ್ಸ್ ನೋಡೋಣ. ಸೊ ನಾನೀಗ ಎಕ್ಸ್ಪ್ಲೈನ್ ಮಾಡಿದೆ, ನಿಮಗೆ ಒಂದಷ್ಟು ಎಕ್ಸಾಂಪಲ್ಸ್ ನೋಡೋಣ. ಓಕೆ ರೈಟ್, ಈಗ ನೋಡಿ, ಐ ಹ್ಯಾವ್ ಅ ಹೆಡೇಕ್. ಐ ಹ್ಯಾವ್ ಅ ಹೆಡೇಕ್, ನನಗೊಂದು ತಲೆ. ಒಂದು ಅಂತ ಹೇಳಲ್ಲ ನಾವು ಕನ್ನಡ, ಇಂಗ್ಲೀಷಲ್ಲಿ ಐ ಹ್ಯಾವ್ ಅಂತ ಹೇಳಬೇಕು. ಐ ಹ್ಯಾವ್ ಹೆಡೇಕ್ ಅಲ್ಲ, ಐ ಹ್ಯಾವ್ ಅ ಹೆಡೇಕ್, ನನಗೆ ತಲೆನೋವಿದೆ. ಐ ಹ್ಯಾವ್ ಟು ಸಿ ಅ ಡಾಕ್ಟರ್, ನಾನು ಡಾಕ್ಟರ್ನ ನೋಡಲಿಕ್ಕೆ ಹೋಗಬೇಕು, ಅಥವಾ ನಾನು ಡಾಕ್ಟರ್ ಹತ್ರ ಹೋಗಬೇಕು. ಐ ಹ್ಯಾವ್ ಸೀನ್ ದ ಡಾಕ್ಟರ್, ನಾನು ಡಾಕ್ಟರ್ ಹತ್ರ ಹೋಗಿ ಬಂದಾಯಿತು, ನಾನು ಡಾಕ್ಟರ್ನ ನೋಡಿ ಭೇಟಿಯಾಗಿ ಬಂದಾಯಿತು.
ಐ ಹ್ಯಾವ್ ಎ ಕ್ವೆಶ್ಚನ್, ನನಗೊಂದು ಪ್ರಶ್ನೆ ಇದೆ. ಐ ಹ್ಯಾವ್ ಟು ಆಸ್ಕ್ ಎ ಕ್ವೆಶ್ಚನ್, ನನಗೆ ಒಂದು ಪ್ರಶ್ನೆ ಕೇಳಬೇಕಾಗಿದೆ. ಐ ಹ್ಯಾವ್ ಆಸ್ಕ್ಡ್ ಎ ಕ್ವೆಶ್ಚನ್, ನಾನೊಂದು ಪ್ರಶ್ನೆ ಕೇಳಿದ್ದೀನಿ. ಸಿ, ಐ ಆಸ್ಕ್ಡ್ ಎ ಕ್ವೆಶ್ಚನ್ ಅಂದರೆ ನಾನು ಪ್ರಶ್ನೆ ಕೇಳಿದೆ. ಐ ಹ್ಯಾವ್ ಆಸ್ಕ್ಡ್ ಎ ಕ್ವೆಶ್ಚನ್ ಅಂದರೆ ನಾನೊಂದು ಪ್ರಶ್ನೆ ಕೇಳಿದ್ದೀನಿ. ಎರಡು ಒಂದೇ ಅಲ್ಲ ಅಂತ ಅನಿಸುತ್ತೆ ನಿಮಗೆ. ಹೇಗೆ ಒಂದೇ ಆಗುತ್ತೆ ಅದು? ಒಂದೇ ಆದರೆ ಪ್ರಶ್ನೆ ಕೇಳದೆ ಅಲ್ಲಿಗೆ ನಿಲ್ಲಿಸ್ಬೋದು. ಸೊ ಕೇಳಿದ್ದೀನಿ ಮತ್ತು ಕೇಳದೆ ಎರಡು ಯಾಕಿದೆ? ಯಾಕೆಂದರೆ ಅದಕ್ಕೆ ಅರ್ಥ ಇದೆ. ಎರಡು ಬೇರೆ ಬೇರೆ ಸೆಂಟೆನ್ಸ್. ಅದನ್ನು ಕನ್ನಡದಲ್ಲೇ ನೀವು ಕನ್ಫ್ಯೂಸ್ ಮಾಡ್ಕೋತೀರಾ. ಓಕೆ, ಐ ಹ್ಯಾವ್ ಅ ಡಾಗ್, ನನ್ನ ಹತ್ರ ಒಂದು ನಾಯಿ ಇದೆ. ಐ ಹ್ಯಾವ್ ಟು ಫೀಡ್ ಮೈ ಡಾಗ್, ನನ್ನ ನಾಯಿಗೆ ಊಟ ಹಾಕಬೇಕು. ಐ ಹ್ಯಾವ್ ಫೆಡ್, ಫೀಡ್ ಪಾಸ್ಟ್ ಟೆನ್ಸ್ ಫೆಡ್. ಸೊ ಐ ಹ್ಯಾವ್ ಫೆಡ್ ಮೈ ಡಾಗ್, ನಾನು ನನ್ನ ನಾಯಿಗೆ ಊಟ ಹಾಕಿದ್ದೀನಿ. ಓಕೆ, ಸೊ ಅದೇ ಥರ ಇಲ್ಲಿ ನೋಡಿ, ಐ ಹ್ಯಾವ್ ಅ ಬ್ರದರ್, ಐ ಹ್ಯಾವ್ ಟು ಹೆಲ್ಪ್ ಮೈ ಬ್ರದರ್, ಐ ಹ್ಯಾವ್ ಹೆಲ್ಪ್ ಮೈ ಬ್ರದರ್. ನೆಕ್ಸ್ಟ್, ಐ ಹ್ಯಾವ್ ಅನ್ ಐಡಿಯಾ, ನನಗೊಂದು ಐಡಿಯಾ ಇದೆ. ಐ ಹ್ಯಾವ್ ಟು ಶೇರ್ ಮೈ ಐಡಿಯಾ, ನಾನು ಶೇರ್ ಮಾಡಬೇಕು. ಅದೇ ಥರ ಐ ಹ್ಯಾವ್ ಶೇರ್ಡ್ ಮೈ ಐಡಿಯಾ, ನಾನು ಐಡಿಯಾನ ಶೇರ್ ಮಾಡಿದ್ದೀನಿ. ಐ ಹ್ಯಾವ್ ಹೋಮ್ ವರ್ಕ್ ಟು ಡೂ, ನನಗೆ ಹೋಮ್ ವರ್ಕ್ ಇದೆ ಮಾಡೋಕ್ಕೆ. ಐ ಹ್ಯಾವ್ ಟು ಫಿನಿಶ್ ಮೈ ಹೋಮ್ ವರ್ಕ್, ನಾನು ಹೋಮ್ ವರ್ಕನ್ನ ಫಿನಿಶ್ ಮಾಡಬೇಕು. ಓಕೆ, ಐ ಹ್ಯಾವ್ ಫಿನಿಶ್ಡ್ ಮೈ ಹೋಮ್ ವರ್ಕ್, ಐ ಹ್ಯಾವ್ ಫಿನಿಶ್ಡ್ ಮೈ ಹೋಮ್ ವರ್ಕ್. ಗಾಟ್ ಇಟ್? ನೆಕ್ಸ್ಟ್ ನೋಡಿ, ಐ ಹ್ಯಾವ್ ಅ ಫೋನ್, ನನ್ನ ಬಳಿ ಒಂದು ಫೋನ್ ಇದೆ. ಐ ಹ್ಯಾವ್ ಟು ಚಾರ್ಜ್ ಮೈ ಫೋನ್, ನಾನು ಫೋನ್ನ ಚಾರ್ಜ್ ಮಾಡಬೇಕು. ಐ ಹ್ಯಾವ್ ಚಾರ್ಜ್ಡ್ ಮೈ ಫೋನ್ ಆಲ್ರೆಡಿ, ನಾನು ಆಗಲೇ ಫೋನ್ನ ಚಾರ್ಜ್ ಮಾಡಿದೆ. ಐ ಹ್ಯಾವ್ ಅ ಬೈಕ್. ಸೊ ಈ ಥರ. ಓಕೆ, ಹ್ಯಾವ್ ಟು, ಹ್ಯಾವ್ ಪ್ಲಸ್ V3. ಓಕೆ, ನಾವು ಇದನ್ನು ನಾವು ಪಾಸ್ಟ್ ಟೆನ್ಸಲ್ಲಿ ನೋಡಿದಾಗ, ದಯವಿಟ್ಟು ಕರೆಕ್ಟಾಗಿ ಗಮನಿಸಿ, ಪಾಸ್ಟ್ ಟೆನ್ಸಲ್ಲಿ ನಾವು ಇದನ್ನು ನೋಡ್ತೀವಿ. ಅಂದರೆ ಆಗೋಗಿರೋದ್ರ ಬಗ್ಗೆ ಹೇಳಬೇಕಾದ್ರೆ, ಸೊ ಐ ಹ್ಯಾವ್, ನಾನು ಆಗಲೇ ಹೇಳಿದೆ ನಿಮ್ಗೆ, ಐ ಹ್ಯಾವ್ ಅ ಕಾರ್ ಅಂದ್ರೇನು? ನನ್ನ ಹತ್ರ ಒಂದು ಕಾರ್ ಇದೆ. ಈಗ ಐ ಹ್ಯಾಡ್ ಅಂತ ಯೂಸ್ ಮಾಡಿದ್ದೀನಿ. ಐ ಹ್ಯಾಡ್, ಈ ಹ್ಯಾಡನ್ನು ಭಾಳ ಜನ ಕನ್ಫ್ಯೂಸ್ ಮಾಡ್ಕೋತೀರಾ. ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಅದನ್ನು ಯೂಸ್ ಮಾಡೋದು ಈಸಿ. ಹ್ಯಾವ್ ಹ್ಯಾಡ್ ಆಗುತ್ತೆ ಅಷ್ಟೇ, ಬಟ್ ಎಲ್ಲಿ ಹ್ಯಾಡ್ ಆಗುತ್ತೆ ಅನ್ನೋದು ಅದು ಭಾಳ ಮುಖ್ಯ. ಐ ಹ್ಯಾಡ್ ಅ ಕಾರ್, ನನ್ನ ಹತ್ರ ಒಂದು ಕಾರ್ ಇತ್ತು. ಐ ಹ್ಯಾವ್ ಅ ಕಾರ್, ನನ್ನ ಹತ್ರ ಒಂದು ಕಾರ್ ಇದೆ. ಐ ಹ್ಯಾಡ್ ಅ ಕಾರ್, ನನ್ನ ಹತ್ರ ಒಂದು ಕಾರ್ ಇತ್ತು. ಸೊ ಐ ಹ್ಯಾಡ್ ಟು ಡ್ರೈವ್, ನನ್ನ ಹತ್ರ ಆ ಕಾರ್ ಇದ್ದಿದ್ದರಿಂದ ನಾನು ಅದನ್ನು ಓಡಿಸ್ಬೇಕಾಯ್ತು. ಐ ಹ್ಯಾಡ್ ಟು ಡ್ರೈವ್. ಸಿ, ಐ ಹ್ಯಾವ್ ಟು ಡ್ರೈವ್, ನಾನು ಓಡಿಸ್ಬೇಕು. ಐ ಹ್ಯಾಡ್ ಟು ಡ್ರೈವ್, ನಾನು ಓಡಿಸ್ಬೇಕಿತ್ತು ಅದನ್ನು, ಅಥವಾ ಓಡಿಸ್ಬೇಕಾಗಿತ್ತು ನನಗೆ ಆ್ಯಕ್ಚುಲಿ. ಓಕೆ, ಸೊ ನಾನು ಕಾರು ಓಡಿಸಬೇಕಾಯಿತು. ಐ ಹ್ಯಾಡ್ ಡ್ರಿವನ್ ಅ ಕಾರ್, ನಾನು ಕಾರು ಓಡಿಸಿದ್ದೆ. ಐ ಹ್ಯಾಡ್ ಡ್ರಿವನ್ ಅ ಕಾರ್. ಇದೆಲ್ಲ ಪಾಸ್ಟಲ್ಲಿ ಬರೋದು. ಹಾಗೆ ಒಂದು ಎರಡು ಮೂರು ಎಕ್ಸಾಂಪಲ್ಸನ್ನು ಕ್ಲಿಯರಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಐ ಹ್ಯಾಡ್ ಅ ಮೀಟಿಂಗ್, ಅವತ್ತು ನನಗೊಂದು ಮೀಟಿಂಗ್ ಇತ್ತು. ಐ ಹ್ಯಾಡ್ ಅ ಮೀಟಿಂಗ್, ಐ ಹ್ಯಾವ್ ಅ ಮೀಟಿಂಗ್, ಈಗ ಇದೆ. ಐ ಹ್ಯಾಡ್ ಟು ಅಟೆಂಡ್ ದ ಮೀಟಿಂಗ್, ಐ ಹ್ಯಾಡ್ ಟು ಅಟೆಂಡ್ ದ ಮೀಟಿಂಗ್, ನಾನು ಮೀಟಿಂಗಿಗೆ ಹೋಗಬೇಕಾಯಿತು, ಅಥವಾ ನಾನು ಮೀಟಿಂಗ್ ಅಟೆಂಡ್ ಬೇಕಾಯಿತು ಅನ್ನೋ ಪರಿಸ್ಥಿತಿಯಲ್ಲಿ. ಐ ಹ್ಯಾಡ್ ಅಟೆಂಡೆಡ್ ದ ಮೀಟಿಂಗ್, ಐ ಹ್ಯಾಡ್ ಅಟೆಂಡೆಡ್ ದ ಮೀಟಿಂಗ್, ನಾನು ಮೀಟಿಂಗ್ನ ಅಟೆಂಡ್ ಮಾಡಾಗಿತ್ತು, ಅಥವಾ ನಾನು ಮೀಟಿಂಗಿಗೆ ಹೋಗಿದ್ದೆ. ಐ ಹ್ಯಾಡ್ ಅ ಹೆಡೇಕ್, ನನಗೆ ಅವತ್ತು ತಲೆನೋವಿತ್ತು. ಐ ಹ್ಯಾವ್ ಅ ಹೆಡೇಕ್, ನನಗೆ ಈಗ ತಲೆನೋವಿದೆ. ನನಗೆ ಅವತ್ತು ತಲೆನೋವಿತ್ತು. ಸೊ ಐ ಹ್ಯಾಡ್ ಅ ಹೆಡೇಕ್ ದ್ಯಾಟ್ ಡೇ, ಸೊ ಐ ಕುಡ್ ನಾಟ್ ಕಾಲ್ ಯು. ನನಗೆ ಅವತ್ತು ತುಂಬ ತಲೆನೋವ್ತಾ ಇತ್ತು, ತಲೆನೋವು ನನಗಿತ್ತು, ನೋವ್ತಾ ಇತ್ತು ಅಲ್ಲ, ತಲೆನೋವಿತ್ತು, ಹಾಗಾಗಿ ನಾನು ನಿನಗೆ ಕಾಲ್ ಮಾಡೋಕ್ಕಾಗಿಲ್ಲ. ಐ ಹ್ಯಾಡ್ ಅ ಹೆಡೇಕ್ ದ್ಯಾಟ್ ಡೇ. ಸೊ ಈಗ ನಿಮ್ಮ ಹತ್ರ ಕೇಳ್ಬೋದು, ವೈ ಡಿಡ್ಂಟ್ ಯು ಕಾಲ್ ಮೀ? ಐ ಕಾಲ್ಡ್ ಯು ಸೋ ಮೆನಿ ಟೈಮ್ಸ್, ವೈ ಡಿಡ್ಂಟ್ ಯು ಕಾಲ್ ಮೀ? ನೀವು ಯಾಕೆ ನನಗೆ ಕಾಲ್ ಮಾಡಿಲ್ಲ? ಅಷ್ಟೆಲ್ಲ ನಾನು ಕಾಲ್ ಮಾಡಿದೆ. ಅವಾಗ ನೀವು ಹೇಳ್ಬೋದು, ಐ ಆಮ್ ಸಾರಿ, ಐ ಕುಡ್ ನಾಟ್ ಕಾಲ್ ಯು ಬಿಕಾಸ್ ಐ ಹ್ಯಾಡ್ ಅ ಹೆಡೇಕ್ ದ್ಯಾಟ್ ಡೇ. I wasn't well, I had a headache that day. You know, it was severe. Or you can say, I had a severe headache that day. So that is why I could not call you. I'm really sorry. I apologize for that. Something like that. ನೀವು ಸೆಂಟೆನ್ಸ್ನ ಆ್ಯಡ್ ಮಾಡಿ ಹೋಗ್ತಾರೆ. ಐ ಹ್ಯಾಡ್ ಟು ಸಿ ಎ ಡಾಕ್ಟರ್, ನಾನು ಡಾಕ್ಟ್ರನ್ನ ನೋಡಬೇಕಾಗಿ ಬಂತು, ಅಥವಾ ಡಾಕ್ಟ್ರನ್ನ ನೋಡಲೇಬೇಕಾಯಿತು, ನಾನು ಡಾಕ್ಟ್ರ್ ಹತ್ರ ಹೋಗಲೇಬೇಕಾಯಿತು. ಬಿಕಾಸ್ ದ ಹೆಡೇಕ್ ವಾಸ್ ಇಟ್ ವಾಸ್ ಸಿವಿಯರ್, ತುಂಬ ತಲೆನೋವಿತ್ತು. ಐ ಹ್ಯಾಡ್ ಸೀನ್ ದ ಡಾಕ್ಟರ್, ನಾನು ಡಾಕ್ಟ್ರನ್ನ ನೋಡಾಗಿತ್ತು. ಐ ಹ್ಯಾಡ್ ಸೀನ್ ದ ಡಾಕ್ಟರ್. ಓಕೆ, ಐ ಹ್ಯಾಡ್ ಎ ಕ್ವೆಶ್ಚನ್, ಅವತ್ತು ನನಗೆ ಆ್ಯಕ್ಚುಲಿ ಒಂದು ಪ್ರಶ್ನೆ ಇತ್ತು. ಐ ಹ್ಯಾಡ್ ಎ ಕ್ವೆಶ್ಚನ್ ದಟ್ ಡೇ. ಐ ಥಾಟ್ ಐ ಶುಡ್ ಹ್ಯಾವ್ ಆಸ್ಕ್ಡ್ ಯು. ನಾನು ಅವತ್ತೊಂದು ಕ್ವೆಶ್ಚನ್ ಇತ್ತು ನನಗೆ ನಿನ್ನ ಹತ್ರ ಕೇಳಲಿಕ್ಕೆ, ಬಟ್ ಐ ಡಿಡ್ ನಾಟ್ ಆಸ್ಕ್ ಯು. ಅವತ್ತೊಂದು ಪ್ರಶ್ನೆ ಇತ್ತು. ಐ ಹ್ಯಾಡ್ ಎ ಕ್ವೆಶ್ಚನ್ ದಟ್ ಡೇ, ಬಟ್ ಐ ಡಿಡ್ ನಾಟ್ ಆಸ್ಕ್ ಯು. ಐ ಹ್ಯಾಡ್ ಟು ಆಸ್ಕ್ ಎ ಕ್ವೆಶ್ಚನ್. ಅವತ್ತು ನಾನು ನಿನಗೊಂದು ಕ್ವೆಶ್ಚನ್ ಕೇಳಬೇಕಾಗಿತ್ತು. ಅವತ್ತೊಂದು ಕ್ವೆಶ್ಚನ್ ಇತ್ತು, ಕೇಳಬೇಕಾಗಿತ್ತು ನಾನು. ಐ ಶುಡ್ ಹ್ಯಾವ್ ಆಸ್ಕ್ಡ್ ಎ ಕ್ವೆಶ್ಚನ್, ಅಥವಾ ಐ ಹ್ಯಾಡ್ ಟು ಆಸ್ಕ್ ಎ ಕ್ವೆಶ್ಚನ್. ನನಗೊಂದು ಕ್ವೆಶ್ಚನ್ ಅವತ್ತು ಕೇಳಬೇಕಾಗಿತ್ತು ಅಲ್ಲ, ಕೇಳಬೇಕಾಯಿತು. ಐ ಹ್ಯಾಡ್ ಟು ಆಸ್ಕ್ ಎ ಕ್ವೆಶ್ಚನ್. ನೀವು ಸುಮ್ಮನೆ ಇರ್ಬೋದಿತ್ತಲ್ಲ, ಯಾಕೆ ಕೇಳಿದ್ರಿ ಅಂತ ಎಸ್, ಐ ಹ್ಯಾಡ್ ಟು ಆಸ್ಕ್ ಎ ಕ್ವೆಶ್ಚನ್. ಪ್ರಶ್ನೆ ನಾನು ಕೇಳಲೇಬೇಕಾಯ್ತು ಅವತ್ತು.
ಐ ಹ್ಯಾಡ್ ಆಸ್ಡ್ ಎ ಕ್ವೆಶ್ಚನ್, ನಾನು ಪ್ರಶ್ನೆ ಕೇಳಾಗಿತ್ತು. ಓಕೆ, ಇವಿಷ್ಟು ನಿಮಗೆ ಒಂದೊಂದು ಹಂತದಲ್ಲಿ ಒಂದೊಂದು ವಿಷಯನ ನಾವು ಹೊಸದಾಗಿ ಕಲಿತಾ ಹೋದಾಗ ಅದನ್ನು ಅಳವಡಿಸ್ಕೋಬೇಕು. ಹ್ಯಾವ್, ಇಲ್ಲಿ ನಾನು ಹ್ಯಾವ್ ಮತ್ತು ಹ್ಯಾಡನ್ನು ಹ್ಯಾವ್ ಟು, ಐ ಹ್ಯಾವ್ ಪ್ಲಸ್ ನೌನ್, ಐ ಹ್ಯಾವ್ ಟು ಪ್ಲಸ್ ವರ್ಬ್, ಐ ಹ್ಯಾವ್ ಮತ್ತು ನೀವು V3 ಬಳಸಿದ್ದೀವಿ. ಇಲ್ಲಿ ಏನೇನು ಬಳಸಿದ್ದೀವಿ? ವರ್ಕ್ಡ್, ಡ್ರಿವನ್, ಸೀನ್, ಆಸ್ಟ್, ಇವೆಲ್ಲ ಏನು ಥರ್ಡ್ ಫಾರ್ಮ್. ಇಲ್ಲಿ ಆಸ್ಕ್ ಇದೆ, ಇಲ್ಲಿ ಆಸ್ಕ್ ಇದೆ. ಇಲ್ಲಿ ಆಸ್ಕ್ ಯಾಕಿದೆ? ಬಿಕಾಸ್ ಟು ಇದೆ. ಟು ಮುಂದೆ ನೀವು ಆಸ್ಕ್ಡ್ ಅಂತ ಹಾಕೋಕ್ಕಾಗಲ್ಲ. ಓಕೆ, ಸೊ ಇಲ್ಲಿ ಅಂದರೆ ಜಸ್ಟ್ ನೀವು ಹ್ಯಾಡ್ ಹಾಕಿದ್ಮೇಲೆ ಕ್ವೆಶ್ಚನ್ ಅಲ್ಲಿ ಟು ಸೇರ್ಸಂಗಿಲ್ಲ. ಐ ಹ್ಯಾಡ್ ಎ ಕ್ವೆಶ್ಚನ್, ನನಗೆ ಕ್ವೆಶ್ಚನ್ ಇತ್ತು. ಐ ಹ್ಯಾಡ್, ಇಲ್ಲಿ ನೀವು ಟು ಹಾಕಿದ್ರೆ ಏನಾಗುತ್ತೆ? ಐ ಹ್ಯಾಡ್ ಟು ಆಸ್ಕ್ ಇಲ್ಲ ಅಂತ ಇಟ್ಕೊಳ್ಳಿ. ಐ ಹ್ಯಾಡ್ ಟು ಅ ಕ್ವೆಶ್ಚನ್, ಐ ಹ್ಯಾಡ್ ಟು ಅ ಕ್ವೆಶ್ಚನ್, ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್, ಡಸ್ ಇಟ್? ಓಕೆ, ಅರ್ಥ ಆಯ್ತಲ್ಲ? ಹಾಂ, ಸೊ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ದಯವಿಟ್ಟು ಲೈಕನ್ನು ಕೊಡಿ. ಹಾಗೆ ನಿಮಗೆ ಏನಾದರೂ ಡೌಟ್ಸ್ ಇರೋ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ವಾಟ್ ಎಲ್ಸ್, ಇದನ್ನೆಲ್ಲರೂ ಶೇರ್ ಮಾಡಿ, ಅದನ್ನು ಮರಿಬೇಡಿ. ಹಾಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಇದ್ರ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನು ಕ್ಲಿಕ್ ಮಾಡಿ. ಹಾಗೆ ನಿಮಗೆ ಕೋರ್ಸ್ ಜಾಯ್ನ್ ಆಗೋದಾದರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ನೀವು ವಾಟ್ಸಪ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ. ನೀವು ಕೋರ್ಸ್ ಜಾಯ್ನ್ ಆಗಿದ್ರೆ, ಐ ಮೀನ್ ಲೈವ್ ಕ್ಲಾಸ್. ಸೊ ಇದೇ ಥರ ನಾನು ಪಾಠ ಮಾಡ್ತೀನಿ. ಇದೇ ಥರ ಅಂದರೆ ನಿಮಗೆ ಬೇರೆ ಎಕ್ಸಸೈಸಸ್ ಎಲ್ಲ ಇರುತ್ತೆ. ಸೊ ನಿಮಗೆ ಲೈವ್ ಕ್ಲಾಸ್, ರೀಡಿಂಗ್ ರೈಟಿಂಗ್ ಕೋರ್ಸು ಇರುತ್ತೆ. ಇಂಗ್ಲೀಷ್ ಓದೋಕ್ಕೆ ಬರೆಯೋಕ್ಕೆ ಬರದೇ ಇರೋರಿಗೂ ಕೋರ್ಸ್ ಇರುತ್ತೆ. ನಿಮ್ಮಲ್ಲಿ ಯಾರಿಗಾದ್ರೂ ಅದು ಬೇಕಾಗಿದ್ದರೆ ದಯವಿಟ್ಟು ಅವರಿಗೆ ರೆಕಮೆಂಡ್ ಮಾಡಿ. Okay, anyway, thank you so much for watching this video. I hope you enjoyed this video. We'll meet in the next video. This is Sunil Kumar signing off. Bye-bye. Take care.